ಸರ್ ರಾಣೆಬೆನ್ನೂರು ಮಾಲ್ತೇಶ್ ಹೇಳಿ ಹೇಳಿ ಸರ್ ವಿಚಾರ ಹೇಳಿ. ಏನಿಲ್ಲ, ನೀವು ನಮ್ಮ ಮನೆ ವಾಸ್ತು ನೋಡ್ಲಿಕ್ಕೆ ಬಂದಿದ್ದೀರಾ? ಓಕೆ. ಅದು ಮನೆ ವಾಸ್ತು ನೋಡ್ಲಿಕ್ಕೆ ಬಂದವಾಗ ನಮ್ದು ಹಿಂದ್ಗಡೆ ಒಂದು ಜಾಗ, ಒಂದು ಮನೆ ಐತ್ರಿ, 4 ಗುಂಟೆ ಜಾಗ ಐತೆ ಅದು. ಸರಿ. ನಮ್ಮ ಮನೆ ಕಾಂಪೌಂಡ್ ಹತ್ತ ಐತಿ ಅದು. ಓಕೆ. ಅದು ಮನೆ ವಾಸ್ತು ಎಲ್ಲ ನೋಡಿ, ನಮ್ದು ವಾಸ್ತು ರಿಸಲ್ಟಿಗೆ ಎಲ್ಲ ನೋಡಿ, ನಮ್ಮ ಮನಿದು ಒಂದು ರಿಸಲ್ಟ್ ನೋಡಿ, ಆಮೇಲೆ ನಾವು ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಬೇರೆಯವರೆಲ್ಲ ಕೇಳ್ತಾ ಇದ್ರು ಅದು ಇದಕ್ಕೆ ಪ್ರಾಪರ್ಟಿಗೆ. ನಮ್ಮ ಕಾಂಪೌಂಡ್ ಹತ್ತ ಐತಲ್ಲ ಅದು. ಸರಿ. ನಮ್ಮ ತಮ್ಮರಿಗೆ ಅದು ಯೂಸ್ ಆಗುತ್ತೆ, ಅಣ್ಣ ತಮ್ಮ ನಾವು ಇಬ್ಬರು ರೀ. ಅದು ಕಾಂಪೌಂಡ್ ಆದ್ಮೇಲೆ ಇಲ್ಲ ರೀ, ನಿಮ್ಗೆ ಇದು ವಾಸ್ತು ರಿಸಲ್ಟ್ ಹಿಂಗಿದೆ ಅಂತ ಎಲ್ಲ ನೀವು ನಮ್ದು ಟೈಟನ್ಸ್ ಎಲ್ಲ ಹೇಳಿದ್ರಿ. ಆಮೇಲೆ ನಮ್ಮ ಸದ್ಯವ್ರ ಅತ್ತಂಗಿಯವ್ರ ಕೋರ್ಟಿನ ವಿಚಾರ ನೀವು ಹೇಳಿದ್ರಿ ನೀವು. ಹೌದಾ? ಓಕೆ. ಜಾಗಕ್ಕೆ ಬಂದಾಗ ಅದು ಬಾಯಲ್ಲಿ ಏನೇನು ಬರುತ್ತೆ ಅದು ಹೇಳ್ತಾ ಇರೋದೆ. ಅದು ಕುಬೇರಿನ ಸ್ಥಾನದಲ್ಲಿ ನಿಮ್ದು ಸ್ಟೆಪ್ನಿಕ್ ಇದನ್ನ ಇದೆ ಅಂತ ಹೇಳಿದ್ರು ನಾವು. ಲೈಟರ್ ಇದು ಬರ್ತಲ್ಲ ಟ್ಯಾಂಕ್. ಓಕೆ. ಅದಿದ್ರೆ ಮನೆ ಹೆಣ್ಮಕ್ಳು ಭಾಳ ಕಿರಿಕಿರಿ ಮಾಡ್ತಾರ್ರಿ, ಕೋರ್ಟ್ ಕಚೇರಿ ಮಠ ಎಲ್ಲ ಹೋಗ್ತಾರ್ರಿ ಅಂತ ಹೇಳಿದ್ರು ನೀವು. ಓಕೆ. ನಾವು ಅದನ್ನ ನಮ್ಮ ಮನೇಲಿ ಯಾರು ಹೆಣ್ಮಕ್ಳು ಇಲ್ಲ ಅಂತ ನಾವು ನಂಬಲಿಲ್ಲ. ಆಮೇಲೆ ಕೋರ್ಟ್ ಕಚೇರಿ ಅಂದ್ಕೂಡನೆ ಒಮ್ಮೆಗೆ ಫ್ಲಾಶ್ ಆಗ್ಬಿಡ್ತು. ಹೌದಲ್ಲ, ಮನೆ ಹೆಣ್ಮಕ್ಳು ಅಂದ್ರೆ ಮದುವೆ ಮಾಡ್ಕೊಟ್ಟು ಹೋದವರು ಮನೆ ಹೆಣ್ಮಕ್ಳೇ ಅಲ್ಲ? ಹೌದು. ಮತ್ತೆ ಅವರೆಲ್ಲ 40 ವರ್ಷ 50 ವರ್ಷದ ಹಿಂದೆ ಮದುವೆ ಆಗಿ ಹೋದವ್ರಿ, 35-40 ವರ್ಷದ ಹಿಂದೆ ಮದುವೆ ಆಗಿ ಹೋದವರು. ಸೊ ಅವರೆಲ್ಲ ಏನ್ ಮಾಡಿದ್ರು, ಒಂದಿಬ್ರು ಮಂದಿ ಸೇರಿ ಕೋರ್ಟ್ ಹೋಗಿದ್ರು ಅವರು. ಅರೆ. ಸೊ ಅದೆಲ್ಲ ಅದು ಫಿಲ್ಅಪ್ ಮಾಡಿದ್ಮೇಲೆ, ಅದೆಲ್ಲ ನಾವು ಸರಿ ಮಾಡಿದ್ಮೇಲೆ ಅವರೆಲ್ಲ ಇವಾಗ ಆಯ್ತು ನಮ್ಗೇನು ಬೇಡ, ನಮ್ಗೆ ರಾಜಿ ಮಾಡ್ಕೊಂಡು ಒಳ್ಳೇದಾಗಿರೋಣ ಅಂತ ಹೇಳಿ ಅವ್ರಿಗೆ ಬರ್ತಾ ಇದ್ದಾರೆ ಈಗ. ಓ ಮೈ ಗಾಡ್, ಗಾಡ್ ಬ್ಲೆಸ್. ದೇವ್ರಿಲ್ವಾ ಸರ್? ದೇವ್ರಿದ್ದಾರೆ ಇಲ್ಲ ಹೇಳಿ ಸರ್. ದೇವ್ರಿದ್ದಾನೆ ಸರ್, ಇದ್ದಾನೆ. ಇದು ಸರ್ ನಮ್ಮ ವಿಶಾಲ ವಾಸ್ತು. ಅದಾಗಲಿ ಸರ್, ನಿಮ್ಮ ಆಶೀರ್ವಾದ ನಮ್ಮ ಮೇಲೇನು ಇರಲಿ. ಈ ತರ ಬ್ಲೆಸ್ಸಿಂಗ್ ಮಾಡ್ತಾ ಬನ್ರಿ. ನನಗೆ ಸಂತೋಷ ಸರ್, ಸಂತೋಷ ಆಯ್ತು. ಆಮೇಲೆ ಅದಕ್ಕೇನಾದ್ರು ಪರಿಹಾರ ಮಾಡ್ಕೊಂಡ್ರೆ ಸರ್? ಮಾಡ್ಕೊಂಡ್ರಿ. ಅದು ನೀವು ಹೇಳಿದಿಲ್ಲ, ಅದು ಎಲ್ಲ ತುಂಬಿ ಅದನ್ನ ಸ್ವಚ್ಛ ಮಾಡಿ, ಮಣ್ಣು ಉಪ್ಪು ಅದನ್ನ ಹಾಕಿ ಇದನ್ನ ಮಾಡಿ, ಇದನ್ನ ಮಣ್ಣು ತುಂಬಿ ಸ್ವಚ್ಛ ಮಾಡಿ, ಯಾವ್ದು ಏನು ಇಲ್ಲಂಗೆ ಪೂರ ಕ್ಲೀನ್ ಮಾಡ್ಬೇಕು. ಒಂದಿಷ್ಟು ಏನಿರಬಾರ್ದು, ಮಣ್ಣು ಹಾಕ್ಬೇಕು, ಅರಶಿನ ಎಲ್ಲ ಉಪ್ಪು ಹಾಕಿ, ಆಮೇಲೆ ಮಣ್ಣು ಮುಚ್ಚಿ ಎಲ್ಲ ಇದನ್ನ ಮಾಡಿ ಅಂತ ಹೇಳಿದ್ರು. ಸರಿ. ಆ ಥರ ಎಲ್ಲ ಮಾಡ್ಕೊಂಡು ನಾವು ಅದನ್ನ ಸರಿ ಮಾಡ್ಕೊಂಡ್ರಿ. ಅದು ಒಂದು ಇದನ್ನಾಯ್ತು. ಆಮೇಲೆ ದೇವ್ರ ಕೋಣೆದು ಬಾಗ್ಲ ಸಿಂಗಲ್ ಡೋರ್ ಇತ್ತು. ಮನೆ ಯಜಮಾನ ಭಾಳ ಈಗೋ ಇರ್ತದೆ, ಡಬಲ್ ಡೋರ್ ಮಾಡ್ರಿ ಅಂತ ಹೇಳಿದ್ರಿ. ಅದು ಮಾಡಿದ್ವಿ. ಅದು ಮಾಡಿದ್ರೆ ಅದು ಚೆನ್ನಾಗಾಯ್ತು ನಮಗೆ. ಓ ಮೈ ಗಾಡ್. ಆಮೇಲೆ ನೀವು ನಮ್ದು ಒಂದು ಇದಕ್ಕೆ ರೀ, ನಮ್ದು ಬದಲಾಗಿ ಬಿಲ್ಡಿಂಗಿಗೆ ಬೀದಿ ಶೂಲ ಆಗತ್ತೆ ಅಂತ ಹೇಳಿದ್ರಿ. ಇದಕ್ಕೆ ನೀವು ಕಾಂಪೌಂಡ್ ಕಟ್ಕೊಂಡು ಇದು ಸಪ್ರೇಟ್ ಇಟ್ಕೊಂಡು ನೀವು ಅಂತ ಹೇಳಿದ್ರಿ ನೀವು. ಅದು ರಸ್ತೆ ಇದ್ರಿ. ಅದ್ರ ಹಿಂದ್ಗಡೆ ಪ್ರಾಪರ್ಟಿ ನೀವು ನೋಡ್ರೆ ನಮ್ದು ಇನ್ನೂ ಬರೀ ಮಾರ್ಕೆಟಲ್ಲಿ ನಡೀತಾ ಇತ್ತು. ಇನ್ನೂ ಅದೇನು ವ್ಯವಹಾರ ಆಗಿದ್ದಿಲ್ಲ ಅದು. ಓಕೆ. ಸೊ ಅವಾಗ ನೀವು ಹೇಳಿದ್ರೆ ಇಲ್ಲ ರೀ, ಇದು ನಿಮಗೆ ಬರ್ತದೆ, ಇದು ಬೇರೆ ತಪ್ಪು ಹೋಗೋದಿಲ್ಲ, ಕೈ ತಪ್ಪು ಹೋಗೋದಿಲ್ಲ, ನಿಮಗೆ ಬರ್ತದೆ ಅಂತ ಹೇಳಿದ್ದು. ಅದ್ಯಾವುದೋ ಒಂದು ಇದರಿಂದ ಹೇಳಿದ್ದೀನಿ ನೀವು, ರೋಡಿನ ದಶ ಇದ್ರ ಮೇಲೆ ಹೇಳಿದ್ರಿ ನೀವು ನನಗೆ. ಸೊ ಅದು ಹಂಗ ಆಯ್ತ್ರಿ, ಅವರೇ ಬಂದು ನಮ್ಗೆ ಕೊಟ್ಟು ಹೋದ್ರು. ಅಯ್ಯೋ ರಾಮ, ಏನ್ ಸರ್ ಇಷ್ಟೊಂದು ಬೆನಿಫಿಟ್ಗಳು? ಒಂದರಿಂದ ಒಂದು ಎಷ್ಟು ಬೆನಿಫಿಟ್ಗಳು ಅದು? ಅಲ್ಲ, 1,40,00,000 ಹೇಳಿದವರು ಅವರೇ ಬಂದು 1,06,00,000 ಮುಗಿಸ್ಕೊಂಡು ಹೋದ್ರಿ. ಆಮೇಲೆ ಕರಿಗೂ ಆಗ್ತಿರೋದು ಹೆಚ್ಚು ಕಡಿಮೆ. ಓ ಮೈ ಗಾಡ್. ಅಂದ್ರೆ ಒಂದು 34 ಲಕ್ಷ ಸೇವ್ ಆಯ್ತು. ಅಮ್ಮ ದೇವರಿದ್ದಾನೆ. ಬೇರೆಯವರೆಲ್ಲ ಕಮ್ಮಿ ಕೇಳ್ತಾ ಇದ್ದಾರ್ರಿ, 90, 95, 92 ಕೇಳ್ತಾ ಇದ್ರು. ನಾವು ರೇಟ್ ಎದ್ದು ಬರ್ಲಿ ಅಂತೇಳಿ ಯಾರಿಗೋ ಮುಸ್ಲಿಮ್ಸ್ ಕೊಟ್ಟೇವಿ ಅಂತ ಹೇಳಿದ್ರು. ಆಮೇಲೆ ಇಲ್ಲ, ಅವ್ರಿಗೆ ನಾವು ಬ್ರಾಹ್ಮಣರು ಅವ್ರು ಕೊಡಬಾರ್ದು ಅಂತ ಡಿಸೈಡ್ ಮಾಡಿ ಕ್ಯಾನ್ಸಲ್ ಮಾಡ್ಕೊಂತ ಸುಳ್ಳು ಹೇಳಿದ್ರು. ಏನೇನೋ ಮಾಡಿದ್ರು ಅವರು. ನಾವು ಯಾವುದಕ್ಕೂ ಬಂದಿಲ್ಲ, ಸುಮ್ ಕುತ್ಕೊಂಡು ಅವರೇ ಬಂದು ಮುಗಿಸ್ಕೊಂಡು ಹೋದ್ರಿ. ಕಂಗ್ರ್ಯಾಚುಲೇಷನ್. ಈಗ ಖರೀದಿ ಆಗಿ ಹೆಚ್ಚು ಕಡಿಮೆ ಇವಾಗ ಒಂದು 10 ತಿಂಗಳು ಆಯ್ತು ಮತ್ತೆ ಖರೀದಿ ಆಗಿ. ಓ ಮೈ ಗಾಡ್ ಸರ್, ದಯವಿಟ್ಟು ಹೇಳಿ. ನಾನೇನು ಈ ವಿಚಾರದಲ್ಲಿ ಈ ನಮ್ಮ ವಿಡಿಯೋಗಳು ಏನಿದ್ದಾವೆ ಅದು ಯಾವುದೇ ಕಾರಣಕ್ಕೂ ಬುಕ್ಕಲ್ಲಿರುವಂತ ವಿಚಾರಗಳು ಯಾವುದೂ ಇಲ್ಲ. ಆದ್ರೆ ನಮ್ಮ ಅನುಭವಗಳು, ನಮ್ಮ ಗುರುಗಳು ಹೇಳಿಕೊಟ್ಟಂತ ಒಂದು ಮಾರ್ಗದರ್ಶನ ಇದು. ನಾನು ಅದಕ್ಕೆ ಎಲ್ಲರಿಗೂ ಶೇರ್ ಮಾಡ್ತಾ ಇದ್ದೀನಿ. ಭಗವಂತ ಭೂಮಿ ಮೇಲೆ ಹುಟ್ಟಿದ್ದಾರೆ ಅಂತಂದ್ರೆ ಕೊಟ್ಟೋಗ್ಬೇಕಂತೆ, ಇಲ್ಲ ಇಟ್ಟೋಗ್ಬೇಕಂತೆ, ಎತ್ಕೊಂಡು ಹೋಗೋಕ್ಕೂ ಸಾಧ್ಯ ಇಲ್ಲ. ಅದಕ್ಕಾಗಿ ನೋಡಿ, ಈ ರೀತಿ ಏನೋ ಒಂದು ನಮ್ಮ ಕೈಯಲ್ಲಿ ಗೊತ್ತಿರೋದು ನನಗೆ ಹೇಳಿದೆ. ನಮ್ಮ ಗುರುಗಳು ನೋಡಿ, ನಿಮ್ಮ ಬ್ಲೆಸ್ಸಿಂಗ್ ಎಲ್ಲ ನಮ್ಮ ಗುರುಗಳಿಗೆ ಹೋಗ್ಬೇಕು. ವೀರಯ್ಯ ಗುರುಗಳಿಗೆ, ಮತ್ತೆ ನಮ್ಮ ಗುಳ್ಳಾರೆಡ್ಡಿ ಗುರುಗಳಿಗೆ ನಿಮ್ಮ ಬ್ಲೆಸ್ಸಿಂಗ್ ಆಶೀರ್ವಾದಗಳು ಎಲ್ಲ ಅವ್ರಿಗೆ ತಲುಪಬೇಕು. ಅವ್ರಿಗೆ ಆಯುಷ್ಯ ಆರೋಗ್ಯ ಚೆನ್ನಾಗಿ ಕೊಟ್ಲಿ ನಿಮ್ಮ ಆಶೀರ್ವಾದದಿಂದ. ನಗುನೇ ಅವ್ರಿಗೆ ಆಶೀರ್ವಾದ ಆಯ್ತು. ಆಯ್ತಾ? ಇನ್ನೊಂದು ಶೇರ್ ನಿಮ್ಗೆ ಭಾಳ ಆಗಿದವ್ರಿ ನಮ್ಗೆ ಹೇಳ್ಬೇಕಂದ್ರೆ. ಒಂದು ನಮ್ಮ ಮನಿದು ಇದ್ರ ಹೇಳಿದ್ರಿ ನೀವು, ನಮ್ಮ ಅಕ್ಕಂಗಿಯರ್ದು, ನಮ್ಮ ಅಪ್ಪರ ಅಕ್ಕಂಗಿಯರ್ದು ಹೇಳಿದ್ರಿ. ಎರಡನೇದು ನಮ್ಮ ಹಿಂದಿನ ಪ್ರಾಪರ್ಟಿದು ನಿಮ್ಗೆ ಬರ್ತದೆ, ಅದು ನಿಮ್ ಕೈ ತಪ್ಪೋದಲ್ಲ, ನಿಮ್ಗೆ ಬರ್ತದೆ, ಅದು ನಮ್ಗೆ ಖರೀದಿ ಆಯ್ತು ಅದು. ಆಮೇಲೆ ಇನ್ನೊಂದ್ರಿ ಆ ಡೋರಿಂದ ಒಂದು ಹೇಳಿದ್ರಿ. ನೆಕ್ಸ್ಟ್ ನಮ್ಗೆ
ಒಂದು ಇನ್ನೊಂದು ಪಕ್ಕದ ಒಂದು ಶಾಪ್ ಬಗ್ಗೆ ನಾ ಹೇಳವ ನೀವು ಆಯ್ತು ನೋಡ್ರಿ ಒಳ್ಳೇದಾಗತ್ತೈತಿ. ಈಗ ಅದನ್ನೆಲ್ಲ ಇವತ್ತು ನಾಳೆಲ್ಲ ಮಾರ್ಕೆಟ್ ಆಗ್ತಾ ಇದ್ದಾರೆ ಅದು. ಏನ್ ಸರ್ ಎಲ್ಲೋ ಇದ್ದವ್ರು ಎಲ್ಲೋ ಹತ್ತು ಬಿಟ್ರಿ. 4 ಕೆಲಸ ಆಗಿದೆ ನೋಡ್ರಿ ಸರ್. ಓ ಮೈ ಗಾಡ್, ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದಕ್ಕೆ 4-5 ಕೆಲಸನಾ? ಹಾ 4-5 ಕೆಲಸ ಆಯ್ತು. 4-5 ಸಲ ಬ್ಲೆಸ್ಸಿಂಗ್ ಮಾಡಿ ಸರ್ ನಮ್ಮ ಗುರುಗಳಿಗೆ. ಆಯ್ತು ಸರ್, ಆಯ್ತು ಸರ್. ಅವ್ರಿಗೆ ಬ್ಲೆಸ್ಸಿಂಗ್ ಆಯ್ತು ಅಂದ್ರೆ ನಮಗೆ ಬ್ಲೆಸ್ಸಿಂಗ್ ಆಟೋಮೆಟಿಕ್ ಆಗಿ ದೇವ್ರು ಕೊಡ್ತಾನೆ. ನಿಜ. ಹೌದು ಸರ್. ಆಮೇಲೆ ಇವತ್ತು ನಾನು ನಿಮ್ಗೆ ಫೋನ್ ಮಾಡ್ಲಿಕ್ಕೆ ಕಾರಣ ಅದ ರೀ. ಯಾವತ್ತು ಯಾವ್ದಾದ್ರು ಒಂದು ಕಾರಣ ಇದ್ರೆ ಫೋನ್ ಮಾಡ್ತಾರೆ. ಯಾವರೇ ಒಂದು ವ್ಯಕ್ತಿ ಇದ್ದು ಕಾರಣ ಇದ್ರೆ ಫೋನ್ ಮಾಡ್ತಾರೆ. ಹೌದಲ್ಲ? ಖಂಡಿತ ಅದಲ್ಲ ಸರ್, ಖಂಡಿತ ಅಲ್ವಾ? ಇವತ್ತು ನೀವು ಬಂದು ಹೋಗಿದ್ದಕ್ಕೆ ನಮ್ಗೆ ಒಳ್ಳೇದಾಗಿದ್ದಕ್ಕೆ ನಾವು ನಿಮ್ಮನ್ನ ನೆನೆಸ್ಕೊಂಡಾಯ್ತು ಫೋನ್ ಮಾಡ್ತಾ ಇದ್ದೀವಿ. ಓ ಮೈ ಗಾಡ್, ಆ ಕಡೆ ಬಂದಾಗ ನಮ್ಗೆ ಲೈವ್ ವಿಡಿಯೋ ಕೊಟ್ಟರು ಇನ್ನೂ ಒಳ್ಳೇದಲ್ವಾ ಸರ್? ಕೊಡ್ತೀರಿ, ಅವಶ್ಯ ಕೊಡ್ತೇನೆ. ಖಂಡಿತವಾಗ್ಲು ಲೈವ್ ವಿಡಿಯೋ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಇಡೀ ಸಮಾಜನೇ ನೋಡ್ತದೆ. ನೋಡ್ಬಿಟ್ಟು ಹೌದಾ ಇಂಥ ತೊಂದರೆ ಇದ್ದು ಈ ರೀತಿ ಒಳ್ಳೇದಾಯ್ತು ಅಂತಂದ್ರೆ ಅಯ್ಯೋ ತೋರಿಸ್ಕೊಳ್ಳೋಣ, ನಾವು ಚೆನ್ನಾಗಿರೋಣ ಅನ್ನೋ ಒಂದು ವ್ಯವಸ್ಥಿತವಾಗಿ ನಾವು ಅಲ್ಲಿ ಒಂದು ವಿಡಿಯೋ ಮಾಡಿದ್ರೆ ನೀಟಾಗಿ ಜನಗಳಿಗೆ ಗೊತ್ತಾಗುತ್ತೆ. ಅದು ನಿಮ್ಮ ಕಡೆಯಿಂದ ಇನ್ನೂ ಯಾವ್ದಾದ್ರು ಚಿಕ್ಕ ಪುಟ್ಟ ಕರ್ಮಗಳಿದ್ರೆ ಶೇರ್ ಆಗ್ಬಿಡ್ತದೆ. ಬೇರೆ ಕಡೆ ಎಲ್ಲರೂ ಶೇರ್ ಮಾಡ್ತಾರಲ್ವಾ, ಆ ಲೆಕ್ಕಾಚಾರದಲ್ಲಿ ಶೇರ್ ಆಗ್ಬಿಡ್ತದೆ ಸರ್. ಆಮೇಲೆ ಇನ್ನೊಂದು ವಿಷಯ ಕೇಳಬೇಕ್ರಿ. ಹಾ ಸರ್. ಹಂಗೆ ಒಂದು ಸಣ್ಣ ದೊಡ್ಡ ಇದ್ದಾನೆ. ನಮ್ಮ ಫ್ರೆಂಡ್ ಒಬ್ಬನು ದುಡುಕಿ ಅಂಗಡಿ ತಗೊಂಡ್ಬಿಟ್ಟಿದ್ದಾನೆ. ಅದನ್ನ ಮಾಡಬೇಕು ಬೇಡಬೇಕಂತ. ಅದು ದಕ್ಷಿಣಕ್ಕೆ ಇದೆ ಮಳೆಗೆ. ಆಯ್ತು. ದಕ್ಷಿಣಕ್ಕೆ ಅಂಗಡಿ ಇದೆ. ಅದು ದಕ್ಷಿಣಕ್ಕೆ ಅಪೋಸಿಟ್ ರಸ್ತೆ ಇದೆ. ಅದಕ್ಕೆ ಮೇನ್ ರೋಡ್. ಓಕೆ, ಹಿಟ್ ಇದೆ, ರೋಡ್ ಹಿಟ್. ಹಾ, ದಕ್ಷಿಣ ಮೇನ್ ಸೆಟ್ರಸ್ ಇರ್ತದೆ ದಕ್ಷಿಣ ಕಡೆ. ಹಾ ಹಾ. ಅದು ಅದರ ಸೆಟ್ರಸ್ ಮುಂದ್ಗಡೆನೆ ರೋಡ್ ಇದೆ. ಪೂರ್ವಕ ಮುಖ ಮಾಡಿ ಕುಂದಿರ್ತೇನೆ ನಡೀತೇನೆ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ವಿಚಾರ ಏನು ಹೇಳ್ತೀರಾ ಸರ್? ಮೇನ್ ಪ್ರಾಬ್ಲಮ್ಸ್ ಬರೋದೇ ಮೂಲ ಸ್ಥಾನದಿಂದ. ಇದು ಅರ್ಥಕೊಳ್ಬೇಕು ಜನಗಳು. ಮೂಲ ಸ್ಥಾನ ಅಂತಂದ್ರೆ ನೀವು ಇರುವಂತಹ ಜಾಗ ಹೇಗಿದೆ, ಅದು ನಿಮಗೆ ಬಲ ಕೊಟ್ಟಿಲ್ಲ, ಬ್ಲೆಸ್ಸಿಂಗ್ ಮಾಡಿಲ್ಲ, ನಿಮ್ಮ ಮನೆ ದೇವ್ರ ಬ್ಲೆಸ್ಸಿಂಗ್ ಆಗಿಲ್ಲ ಅಂತಂದ್ರೆ ಏಳಿಗೆ ಅಂತೂ ದೇವರನಿಗೂ ಕಷ್ಟ. ಹೌದು, ಇದು ಶತಸಿದ್ಧ ನಾನು ಕಂಡುಹಿಡಿದಿರುವುದು ಅಂತ ಒಂದು ವ್ಯವಸ್ಥೆ. ಇದು ಅನುಭವದ ಮೇಲೆ ಹೇಳ್ತಾ ಇರೋದು. 100% ಸರ್. ಬ್ಲೆಸ್ಸಿಂಗ್ ಬೇಕಂತಿಲ್ಲ 100%. ಯಾಕಂದ್ರೆ ಮನೆಯ ಹಳೆ ಮನೆ, ಇವಾಗ ಏನು ತಂದೆ ತಾಯಿ ಮನೆ ವಾಸ ಮಾಡಿರುವಂತಹ ಹಳೆ ಮನೆ ಇದೆ, ಮೊದಲು ಅದನ್ನ ಸರಿ ಮಾಡಿಸ್ಕೋಬೇಕು ಫಸ್ಟ್. ಇರೋ ಜಾಗ ಚೆನ್ನಾಗಿದ್ದೋಗ್ಬಿಟ್ರೆ ನೀವು ಹೋಗೋ ದಾರಿ ಮಾಡೋ ಕೆಲಸ ಎಲ್ಲ ರೀತಿಯಿಂದನೂ ದೇವರು ಬ್ಲೆಸ್ಸಿಂಗ್ ಮಾಡ್ತಾನೇ ಇರ್ತಾನೆ. ಇದ್ರಲ್ಲಿ ನೋ ಡೌಟೇ ಬೇಡಿ. ಅಂದ್ರೆ ಅವ್ರದ್ದು ಏನು ಸರ್, ಅವ್ರದ್ದು ಇದನ್ನ ಮನೆ ಇರೋದು ಪೂರ್ವಕ್ಕಿದೆ, ಪೂರ್ವ ಆಗ್ಲಿಕ್ಕಿದೆ ಅವ್ರದ್ದು. ಅಲ್ಲ, ಅದು ಕೆಲವೊಂದು ಏನಾಗುತ್ತೆ ಅಂದ್ರೆ ನಮಗೆ ಈ ಸ್ಪಾಟ್ಗೆ ಕಾಲಿಟ್ಟಾಗ್ಲೇ ಬರೋದು. ಒಳ್ಳೆ ಹರಿಕಥ ದಾಸರು ಹೇಳ್ದಂಗೆ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಅಲ್ಲಿ ಕಾಲಿಡ್ಬೇಕು ಫಸ್ಟ್. ಅಲ್ಲಿ ಎಫೆಕ್ಟ್ ಏನು ಅನ್ನೋದು ಗೊತ್ತಿಲ್ಲ, ಬರ್ತಾನೆ ಇರ್ತದೆ ಬಾಯಲ್ಲಿ. ಅದಕ್ಕೆ ನಾನೇನು ಹೇಳ್ಬಿಡ್ತೀನಿ ಅಂದ್ರೆ ರೆಕಾರ್ಡಿಂಗ್ ಮಾಡ್ಕೊಂಬಿಡಿ. ರೆಕಾರ್ಡಿಂಗ್ ಮಾಡ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ನಮ್ಗೆ ಜ್ಞಾಪಕ ಹೊರಗಡೆ ಬಂದ್ರೆ ನಾನು ಮರಿತೀನಿ, ಮರ್ತೋಗ್ಬಿಡ್ತೀನಿ. ಮಾಡ್ತಾ ಇದ್ದೀರಿ, ನೀವು ಮಾತಾಡ್ತಾ ಇದ್ದೀರಿ, ನಾವು ಮಾತಾಡ್ತೀವಿ. ಬಟ್ ಮುಖ ಪರಿಚಯ ತುಂಬಾ ದಿನಗಳಾಗಿದೆ ಅನ್ಕೋತೀನಿ. ಎಷ್ಟು ವರ್ಷ ಆಯ್ತು ಸರ್ ನಾನು ಬಂದು? 1.5 ವರ್ಷ ಆಯ್ತು. ಓಹೋ, ಸರಿ ಸರಿ ಸರಿ. 1.5 ವರ್ಷದಲ್ಲಿ ಆದ್ರೆ 6 ತಿಂಗಳ ರಿಸಲ್ಟ್ ಕೊಡ್ಲಿಕ್ಕೆ ಬಂತು ನನಗೆ. ಇವಾಗ ಒಂದು 10 ತಿಂಗಳಲ್ಲಿ ಪೂರ ಕಂಪ್ಲೀಟ್ ರಿಸಲ್ಟ್ ಕೊಟ್ಟಿದ್ದೀರಿ ಎಲ್ಲ. ನಿಮ್ಮ ಮನೆಯಲ್ಲಿ ತಂದೆ ತಾಯಿ, ನಿಮ್ಮ ಮನೆಯವರು, ಮಕ್ಕಳು, ನೀವು, ಅಣ್ಣ ತಮ್ಮ ಎಲ್ಲರೂ ಚೆನ್ನಾಗಿರಿ ಸರ್. ಆ ಭಗವಂತ ಆಶೀರ್ವಾದ ಮಾಡಿದ್ದಾನೆ. ಬದುಕೋದಿಕ್ಕೆ ದಾರಿ ಮತ್ತೊಮ್ಮೆ ತೋರಿಸಿದ್ದಾರೆ. ಕುಂತ್ಕೊಂಡಿದ್ದೀರಿ, ಎದ್ದಿದ್ದೀರಿ, ಓಡಾಡಿ, ದೇವ್ರ ಒಳ್ಳೇದು ಮಾಡ್ಲಿ. ಅದು ನಮ್ಮ ತಂಡಿಗೆ ಏನು ಹೇಳಿ ಸರ್ ಅವ್ರಿಗೆ ದರ್ಶನಕ್ಕಿದ್ದಾರೆ ಏನು ಹೇಳಿ ಅವ್ರಿಗೆ? ಅಂದ್ರೆ ವಿಚಾರ ಇದೆ ಸರ್. ಏನಂದ್ರೆ ಕಣ್ಣಾರ ನೋಡ್ಬೇಕು, ತೀರ್ಮಾನ ತಗೋಬೇಕು ಸರ್. ಇವಾಗ ಒಬ್ಬ ಡಾಕ್ಟರ್ ಆ ಪೇಷಂಟ್ಗೆ ಏನ್ ಮಾಡ್ತಾರೆ, ಇಲ್ಲಿಂದ ಫೋನ್ ಮಾಡಿದ್ರೆ ಅದು ಹಂಗಿದೆ ಹಿಂಗಿದೆ ಅಂತಂದ್ರೆ ಅವ್ರ ಮೆಡಿಸಿನ್ ಕೊಡಕ್ ಆಗ್ತದಾ? ಕರೆ ಅದು ಬಂದ್ರೆ ಗೊತ್ತಾಗುತ್ತೆ. ಹೌದು ಸರ್. ಆವಾಗ ಏನ್ ಪ್ರಾಬ್ಲಮ್ ಅನ್ನೋದು ಚೆಕ್ ಮಾಡಿ ಕೊಡ್ತಾರೆ. ಅಲ್ಲ, ಓವರಾಲ್ ಆಗಿ ಹೇಳ್ಬೇಕಾದ್ರೆ ದಕ್ಷಿಣದ ರಿಸಲ್ಟ್ ಹೇಗಿರುತ್ತೆ? ದಕ್ಷಿಣಕ್ಕೆ ರಿಸಲ್ಟ್ ಚೆನ್ನಾಗಿರುತ್ತೆ, ಇಲ್ಲ ಅಂತ ನಾನು ಹೇಳಿಲ್ಲ. ಆದ್ರೆ ಇವರಿಗೆ ಪ್ರಾರಬ್ಧ ಕರ್ಮ ಅನ್ನೋದು ಹಳೆ ಮನೆಯಲ್ಲಿ ಸೇರ್ಕೊಂಡಿರ್ತದೆ, ಹುಟ್ಟಿದ ಮನೆಯಲ್ಲಿ. ಅದು ಪ್ರಾರಬ್ಧ ಕರ್ಮ ನಿಮ್ಗೆ ತುಂಬಾ ಪ್ರಯಾಸ ಪಡ್ಬೇಕಾಗ್ತದೆ. ಮೊದಲು ಚೆನ್ನಾಗಿದೆ ಅಂತಂದಾಗ ಏನಾಗುತ್ತೆ, ಈಜಾಗಿ ಕುಂತ್ಕೊಂಡು 1000 ಮಾಡ್ಬೋದು, 1000 ರೂಪಾಯಿ. ಆದ್ರೆ ಅದೇ 1000ನ ಈ ಒಂದು ಚೆನ್ನಾಗಿಲ್ಲ, ಏಜ್ ಬಾರಾಗಿ ಸ್ವಲ್ಪ ಎಡವಟ್ಟಾಗಿದೆ ಅಂತಂದ್ರೆ ಅದೇ 1000 ರೂಪಾಯಿನ ಸಿಕ್ಕಾಪಟ್ಟೆ ಪ್ರಯಾಸ ಪಡ್ಬೇಕಾಗ್ತದೆ, ಈಜಿಯಾಗಿ ಸಿಗಲ್ಲ. ಎಕ್ಸಾಂಪಲ್ ಅದಕ್ಕೇನೆ ನಮಗೆ ವಯಸ್ಸಾಗ್ತಾ ಆಗ್ತಾ ಕಾಯಿಲೆ ಹೆಂಗ್ ಬರ್ತದೋ ಮನೆಗೂ ಅದೇ ತರನೇ ವಯಸ್ಸಾಗ್ತಾ ಆಗ್ತಾ ಕಾಯಿಲೆಗಳು ಬರ್ತವೆ. ಖಂಡಿತವಾಗ್ಲೂ ಅದಕ್ಕೂ ಜೀವ ಇದೆ, ನಮಗೂ ನಿಮಗೂ ಜೀವನೂ ಇದೆ.
ಭಾಳ ರಿಯಾಲಿಟಿಗೆ ಹೇಳ್ತಾ ಇದ್ದಾರೆ ಸರ್ ನಿಮ್ಮ ಹೆಸರು ಮಾತೆಲ್ಲ ಸತ್ಯ ಇದೆ ಸರ್. ನಾ ಒಮ್ಮೆ ನಿಮ್ಗೆ ಇನ್ವೈಟ್ ಮಾಡ್ತೀನಿ ಸರ್. ಓ ಖಂಡಿತ ಸರ್, ನಿಮ್ಮ ಹೆಸರು ಹೇಳಕ್ಕೆ ಹೇಳಿ ನಾನು ಮಾತಾಡ್ತೀನಿ. ಹಾಂ ಓಕೆ ಸರ್ ಓಕೆ. ಧನ್ಯವಾದಗಳು ಸರ್, ತುಂಬ ಧನ್ಯವಾದಗಳು. ಎಲ್ಲ ವಿಡಿಯೋಗಳು ಶೇರ್ ಮಾಡಿರಿ, ಒಳ್ಳೇದಾಗಲಿ. ಓಕೆ ಸರ್ ಓಕೆ. ನಮಸ್ಕಾರ ಸರ್. ಎಲ್ಲರನ್ನೂ ಕೇಳಿದೆ ಅಂತೇಳಿ. ಹಾಂ ಹೇಳ್ತೀನಿ ಸರ್. ನಮಸ್ಕಾರ ಸರ್.